ಕರ್ನಾಟಕದ ಬಿಜೆಪಿಯಲ್ಲಿ ಸದ್ಯಕ್ಕಂತೂ ಒಳಗೊಳಗೆ ದೊಡ್ಡದೊಂದು ಬಿರುಗಾಳಿ ಎದ್ದಿದೆ. ಎಷ್ಟು ದಿನ ಅಂತ ಅಖಾಡದ ಆಟವನ್ನ ದೂರ ನಿಂತು ನೋಡ್ತಾರೆ ಹೇಳಿ ನಮ್ಮ ದೇಶದ ಬಿಗ್ ಬಾಸ್. ಹೌದು, ನಾವು ಹೇಳ್ತಾ ಇರೋದು ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರ ಬಗ್ಗೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಹೈಕಮಾಂಡ್ ಈಗ ಕರ್ನಾಟಕ ಬಿಜೆಪಿಯ ವಿಚಾರದಲ್ಲಿ ಒಂದು ಅಂತಿಮ ಅಂದರೆ ಫೈನಲ್ ಡಿಸಿಷನ್ ತಗೊಂಡ್ಬಿಟ್ಟಿದೆ. ಆ ಡಿಸಿಷನ್ ಕೇಳಿದ್ರೆ ರಾಜ್ಯ ರಾಜಕಾರಣದ ದೊಡ್ಡ ದೊಡ್ಡ ನಾಯಕರ ತಲೆಯೇ ತಿರುಗಿ ಹೋಗುತ್ತೆ. ಅಷ್ಟಕ್ಕೂ ಏನದು ಅಮಿತ್ ಶಾ ಮಾಡಿರೋ ಆ ಸೀಕ್ರೆಟ್ ಮಾಸ್ಟರ್ ಪ್ಲಾನ್? BY ವಿಜಯೇಂದ್ರ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸೋಕೆ ಹೈಕಮಾಂಡ್ ರೆಡಿ ಮಾಡಿದ ಆ ಒಂದು ಬ್ರಹ್ಮಾಸ್ತ್ರ ಯಾವುದು? ಯಾರಿಗೆ ಸಿಗುತ್ತೆ ಮುಂದಿನ ಪಟ್ಟ? ಕಂಪ್ಲೀಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ಕ್ಲೈಮ್ಯಾಕ್ಸ್ ನಿಮ್ಮನ್ನು ಶಾಕ್ ಮಾಡುತ್ತೆ. ನೋಡಿ, ಈ BJP ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋದು ಇವತ್ತು ನಿನ್ನೆಯ ಚರ್ಚೆ ಅಲ್ಲ. ಇವತ್ತು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ ಅಂತ ಮೀಡಿಯಾಗಳಲ್ಲಿ ದಿನ ಸುದ್ದಿ ಬರ್ತಾನೆ ಇತ್ತು. ಆದರೆ ಡೆಲ್ಲಿ ನಾಯಕರು ಮಾತ್ರ ಯಾವುದೇ ನಿರ್ಧಾರ ತಗೊಳ್ಳದೆ ಗಪ್ಚುಪ್ಪಾಗಿದ್ರು. ಯಾಕೆ ಗೊತ್ತಾ? ಹೈಕಮಾಂಡ್ಗೆ ಒಂದು ದೊಡ್ಡ ಭಯ ಇತ್ತು. ಅದೇ ಲಿಂಗಾಯತ ಸಮುದಾಯದ ಕೋಪ. ನಮಗೆಲ್ಲ ಗೊತ್ತಿರೋ ಹಾಗೆ ಲಿಂಗಾಯತರು BJPಯ ಸಾಂಪ್ರದಾಯಿಕ ಮತದಾರರು, ಪಕ್ಷದ ಬೆನ್ನೆಲುಬು ಅಂದ್ರೂ ತಪ್ಪಿಲ್ಲ. ಈಗೇನಾದರೂ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರನ್ನ ದಿಢೀರಂತ ಬದಲಾಯಿಸ್ಬಿಟ್ರೆ ಇಡೀ ಲಿಂಗಾಯತ ಕಮ್ಯುನಿಟಿ ಬೇಸರ ಮಾಡಿಕೊಂಡು ಪಕ್ಷದಿಂದ ದೂರ ಆಗಿಬಿಟ್ರೆ ಕತೆ ಏನು? ಈ ಹಿಂದೆ BSY ಅವರನ್ನ CM ಸ್ಥಾನದಿಂದ ಇಳಿಸಿದಾಗ BJP ಅನುಭವಿಸಿದ ನಷ್ಟ ಅಷ್ಟಿಷ್ಟಲ್ಲ. ಹಳೆ ತಪ್ಪನ್ನ ಮತ್ತೊಮ್ಮೆ ಮಾಡೋಕೆ ಅಮಿತ್ ಶಾ ಒಪ್ತಾರಾ? ಚಾನ್ಸೇ ಇಲ್ಲ. ಅದಕ್ಕೆ ಹೈಕಮಾಂಡ್ ಇಷ್ಟು ದಿನ ಯೋಚನೆ ಮಾಡಿ ಈಗ ಯಾರೂ ಊಹಿಸದ ಒಂದು ಸಖತ್ ಪ್ಲಾನ್ ಮಾಡಿದೆ. ವಿಜಯೇಂದ್ರ ಅವರನ್ನ ಬದಲಾಯಿಸಿದ್ರು ಲಿಂಗಾಯತ ಮತಗಳು ಎಲ್ಲೂ ಮಿಸ್ ಆಗದ ಹಾಗೆ ಒಂದು ಪಕ್ಕಾ ಸ್ಕೆಚ್ ಹಾಕಿದ್ದಾರೆ. ಹಾಗಾದ್ರೆ ಏನದು ಟ್ವಿಸ್ಟ್? ಅಲ್ಲಿಗೆ ಬರ್ತೀನಿ ಕೇಳಿ. ಅಮಿತ್ ಶಾ ಅವರ ಪ್ಲಾನ್ ಏನಪ್ಪಾ ಅಂದ್ರೆ, ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಿದ್ರೆ ಆ ಜಾಗಕ್ಕೆ ಲಿಂಗಾಯತ ಸಮುದಾಯದ ಒಳಗಡೆ ಬರುವ ಅತ್ಯಂತ ಪ್ರಬಲವಾದ ಪಂಚಮಸಾಲಿ ಸಮುದಾಯದ ನಾಯಕನನ್ನೇ ತಂದು ಕೂರಿಸ್ಬೇಕು ಅನ್ನೋದು. ಯಾಕೆ ಪಂಚಮಸಾಲಿ ಅಂತ ನೋಡೋದಾದ್ರೆ, ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ನಿಮಗೆ ಅಮಿತ್ ಶಾ ಅವರ ರಾಜಕೀಯ ಚಾಣಕ್ಯತನ ಏನಂತ ಅರ್ಥ ಆಗುತ್ತೆ. ಇಡೀ ಲಿಂಗಾಯತ ಸಮುದಾಯವನ್ನ ತಗೊಂಡ್ರೆ ಅದರಲ್ಲಿ ಅತಿ ದೊಡ್ಡ ಒಳಪಂಗಡ ಅಂದ್ರೆ ಅದು ಪಂಚಮಸಾಲಿಗಳೇ. ಆಲ್ಮೋಸ್ಟ್ 60% 65% ಜನಸಂಖ್ಯೆ ಇರೋದು ಇದೇ ಸಮುದಾಯದ್ದು. ಈಗ ನೀವೇ ಯೋಚನೆ ಮಾಡಿ, ಲಿಂಗಾಯತರಲ್ಲಿ 65% ಪಂಚಮಸಾಲಿ ಸಮುದಾಯದ ಒಬ್ಬ ನಾಯಕನಿಗೆ BJP ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಏನಾಗುತ್ತೆ? ಇಡೀ ಸಮುದಾಯ ಖುಷಿಯಾಗತ್ತೆ, ಹೈಕಮಾಂಡ್ ತೀರ್ಮಾನಕ್ಕೆ ಜೈ ಅನ್ನತ್ತೆ. ಆಗ ವಿಜಯೇಂದ್ರ ಅವರನ್ನ ಬದಲಾಯಿಸಿದ್ರೂ ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಆಗಲ್ಲ, ಬದಲಿಗೆ ಪಕ್ಷ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಡೆಲ್ಲಿ ನಾಯಕರ ಲೆಕ್ಕಾಚಾರ. ಎಂಥ ಐಡಿಯಾ ಅಲ್ವಾ? ಕತೆ ಇಲ್ಲಿಗೆ ಮುಗ್ದಿಲ್ಲ. ಇದ್ರ ಹಿಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಲಿಟಿಕ್ಸ್ ಇದೆ. ಈಗ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇವರ ಟೈಮಲ್ಲಿ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟ ಯಾವ ರೇಂಜ್ಗೆ ನಡೀತು ಅಂತ ನಿಮಗೆ ಗೊತ್ತು. ಆ ಹೋರಾಟದ ವೇಳೆ ಸಮುದಾಯದ ಜನರ ಮೇಲೆ ಲಾಠಿ ಚಾರ್ಜ್ ಕೂಡ ಆಯಿತು. ಇದರಿಂದ ಪಂಚಮಸಾಲಿ ಸಮುದಾಯದ ಜನರಿಗೆ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಬೇಸರವಿದೆ, ಒಂದು ರೀತಿಯ ಸಿಟ್ಟಿದೆ ಅಂತಾನೆ ಹೇಳ್ಬೋದು. ಇದನ್ನೇ BJP ಇವತ್ತು ಬಂಡವಾಳ ಮಾಡ್ಕೊಳ್ಳೋಕೆ ನೋಡ್ತಾ ಇರೋದು. ನೋಡಿ, ಕಾಂಗ್ರೆಸ್ನವರು ನಿಮ್ಗೇನು ಮಾಡಲಿಲ್ಲ, ಆದರೆ ನಾವು ನಿಮ್ಮ ಸಮುದಾಯದ ನಾಯಕನಿಗೆ ನಮ್ಮ ಪಾರ್ಟಿಯ ಹೈಕಮಾಂಡ್ ಪಟ್ಟ ಕೊಡ್ತಾ ಇದ್ದೀವಿ ಅಂತ ಮೆಸೇಜ್ ಕೊಡೋಕೆ BJP ರೆಡಿಯಾಗಿದೆ. ಆ ಸಮುದಾಯದ ಜೊತೆ BJP ನಿಂತಿದೆ ಅಂತ ತೋರಿಸ್ಕೊಂಡ್ರೆ ಮುಂಬರುವ ಎಲೆಕ್ಷನ್ಗಳಲ್ಲಿ ಪಂಚಮಸಾಲಿ ವೋಟ್ಸ್ ಎಲ್ಲ ಕಮಲದ ಬುಟ್ಟಿಗೆ ಬಂದು ಬೀಳೋದು ಗ್ಯಾರಂಟಿ. ಇದನ್ನೇ ಹೈಕಮಾಂಡ್ ಮಾಡ್ತಿರೋ ಮಾಸ್ಟರ್ ಗೇಮ್ ಪ್ಲಾನ್. ಸರಿ, ಹಾಗಿದ್ರೆ ಎಲ್ಲನೂ ಓಕೆ. ಹಾಗಾದ್ರೆ ಆ ಅದೃಷ್ಟವಂತ ಪಂಚಮಸಾಲಿ ನಾಯಕ ಯಾರು? ಅಮಿತ್ ಶಾ ಮನಸ್ಸಲ್ಲಿ ಯಾರ ಹೆಸರು ಓಡ್ತಾ ಇದೆ? ಇಲ್ಲಿ 3-4 ಜನರ ಹೆಸರುಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇವೆ. ಒಂದೊಂದಾಗಿ ಹೇಳ್ತೀನಿ ಕೇಳಿ. ಮೊದಲನೇ ಹೆಸರು ಮುರುಗೇಶ್ ನಿರಾಣಿ. ನಿಮಗೆ ಒಂದು ಫ್ಲಾಶ್ ಬ್ಯಾಕ್ ಹೇಳಬೇಕು. ಹಿಂದೆ ಯಡಿಯೂರಪ್ಪನವರನ್ನ CM ಕುರ್ಚಿಯಿಂದ ಇಳಿಸುವಾಗಲೇ ಅಮಿತ್ ಶಾ ಅವರಿಗೆ ಮುರುಗೇಶ್ ನಿರಾಣಿ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಆಸೆ ಇತ್ತಂತೆ. ಆದರೆ ಅವತ್ತು BSY ಅವರು ಅದಕ್ಕೆ ಒಪ್ಪದೆ ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನ ಮುಂದೆ ತಂದರು. ಹಾಗಾಗಿ ನಿರಾಣಿ ಅವರಿಗೆ ಅವತ್ತು ಚಾನ್ಸ್ ಸಿಗಲಿಲ್ಲ. ಆದರೆ ಅಮಿತ್ ಶಾ ಈಗ ಮತ್ತೆ ನಿರಾಣಿ ಹೆಸರನ್ನ ತಾವೇ ಖುದ್ದಾಗಿ ಪ್ರಪೋಸ್ ಮಾಡಿದ್ದಾರೆ. ಯಾಕೆ ಗೊತ್ತಾ? ನಿರಾಣಿ ದೊಡ್ಡ ಬಿಸ್ನೆಸ್ ಮ್ಯಾನ್. ಪಾರ್ಟಿನ ಮುನ್ನಡೆಸೋಕೆ, ಎಲೆಕ್ಷನ್ ಎದುರಿಸೋಕೆ ಬೇಕಾದ ದೊಡ್ಡ ಮಟ್ಟದ ಫಂಡಿಂಗ್ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇವರಿಗಿದೆ. ಹಾಗಾಗಿ ಹೈಕಮಾಂಡ್ಗೆ ಇವರು ಫೇವ್ರೆಟ್ ಆಗಿದ್ದಾರೆ. ಇನ್ನು ಎರಡನೇ ಹೆಸರು ಅರವಿಂದ್ ಬೆಲ್ಲದ್.
ಹುಬ್ಬಳ್ಳಿ ಧಾರವಾಡದ ಈ ಯುವ ನಾಯಕ ಸದ್ಯ ನ್ಯಾಷನಲ್ ಬಿಜೆಪಿಯ ಸಂಘಟನೆಯಲ್ಲಿ ಒಂದು ಪ್ರಮುಖ ಹುದ್ದೆಯಲ್ಲಿದ್ದಾರೆ. ಕ್ಲೀನ್ ಇಮೇಜ್ ಇರೋ ನಾಯಕ, ಹೈಕಮಾಂಡ್ನ ದೊಡ್ಡ ದೊಡ್ಡ ಲೀಡರ್ಗಳ ಜೊತೆ ಇವರಿಗೆ ಒಳ್ಳೆ ಕನೆಕ್ಷನ್ ಇದೆ. ಇವರು ಕೂಡ ಪಂಚಮಸಾಲಿ ಸಮುದಾಯದವರೇ ಆಗಿರೋದ್ರಿಂದ ಇವರ ಹೆಸರನ್ನ ಕೂಡ ಅಮಿತ್ ಶಾ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇವರ ಜೊತೆಗೆ ಮಾಜಿ ಸಚಿವ ಸಿ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರು ಕೂಡ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಲೀಡರ್. ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ಆದರೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರಬೇಕಲ್ವಾ? ಪಂಚಮಸಾಲಿ ಸಮುದಾಯ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದೆ ಅಟ್ಯಾಕಿಂಗ್ ಲೀಡರ್ ಬಸವನಗೌಡ ಪಾಟೀಲ್ ಯತ್ನಾಳ್. ಅವ್ರ ಕತೆ ಏನು ಅಂತ ನೋಡೋದಾದರೆ ನೋಡಿ, ಯತ್ನಾಳ್ ಸದ್ಯಕ್ಕೆ ಪಕ್ಷ ವಿರೋಧಿ ಹೇಳಿಕೆ ನೀಡಿದ್ರು ಅಂತ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಆದರೆ ಮೊನ್ನೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರು ಒಂದು ಮಾತು ಹೇಳಿದ್ರು, ಯತ್ನಾಳ್ ಅವರನ್ನ ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅಂತ. ಯತ್ನಾಳ್ ಎಷ್ಟೇ ಉಚ್ಚಾಟನೆ ಆಗಿದ್ರು ಅವರು ಪ್ಯೂರ್ RSS ಮೂಲದವರು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಪಾರ್ಟಿಯಿಂದ ಹೊರಗಿರೋದ್ರಿಂದ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಅವರ ಹೆಸರಿಲ್ಲ. ಒಂದು ವೇಳೆ ಫ್ಯೂಚರ್ನಲ್ಲಿ ಅವರು ಮತ್ತೆ ಪಾರ್ಟಿಗೆ ವಾಪಸ್ ಬಂದರೆ ಆಗ ಅವರ ಪಾಲಿಟಿಕ್ಸ್ ಚೇಂಜ್ ಆಗ್ಬೋದು. ಆದರೆ ಸದ್ಯಕ್ಕಂತೂ ರೇಸ್ನಲ್ಲಿರೋದು ನಿರಾಣಿ ಮತ್ತು ಬೆಲ್ಲದ್ ಮಾತ್ರ. ಸೊ ಇದೀಗ ಕರ್ನಾಟಕ ಬಿಜೆಪಿಯ ಅಸಲಿ ಕತೆ, ಒಂದ್ ಕಡೆ ವಿಜಯೇಂದ್ರ ಅವರನ್ನ ಬದಲಾಯಿಸಲೇಬೇಕು ಅನ್ನೋ ಹಠ, ಇನ್ನೊಂದು ಕಡೆ ಲಿಂಗಾಯತರ ಕೋಪಕ್ಕೆ ತುತ್ತಾಗಬಾರ್ದು ಅನ್ನೋ ಜಾಣ್ಮೆ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕೆ ಅಮಿತ್ ಶಾ ಹೆಣ್ದಿರೋ ಈ ಪಂಚಮಸಾಲಿ ಪ್ಲಾನ್ ವರ್ಕೌಟ್ ಆಗುತ್ತಾ? ಮುರುಗೇಶ್ ನಿರಾಣಿ ರಾಜ್ಯಾಧ್ಯಕ್ಷರಾಗ್ತಾರಾ ಅಥವಾ ಅರವಿಂದ್ ಬೆಲ್ಲದ್ಗೆ ಲಕ್ ಹೊಡೆಯುತ್ತಾ? ನಿಮ್ಗೇನನ್ಸುತ್ತೆ? ವಿಜಯೇಂದ್ರ ಅವರ ಜಾಗಕ್ಕೆ ಯಾರು ಬಂದರೆ ಬೆಸ್ಟ್? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.